ಮಾಡ್ತಾ ಇಲ್ಲ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ರೈತರ ಸಲುವಾಗಿ ರೈತ ನೀತಿ, ರೈತರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕು, ಸೌರ ಜೋಳ ಕೊಡಬೇಕು, ನೀರಾವರಿ ಯೋಜನೆಗಳು ಮಾಡಿಕೊಡ್ಬೇಕು. ಅಲ್ಲಿ ನೋಡ್ರಿ 65,000 ಎಕರೆಗೆ ನಾವು ಬಸವೇಶ್ವರ ಯಾತ್ ನೀರಾವರಿ ವೇಯಲಾಕತ್ತಿದ್ದೆವು. 17 ಪ್ರಾರಂಭ ಮಾಡಿದೆವು ಯೋಜನೆ. ಇನ್ನೂ ನೀರು ಕೊಡ್ಲಾಕಾಗೋದು ನಾವು. ಅವ್ರು ಹಕ್ಕಿ ಗತೆ ಕೂತಿದಾವ್, ಇಂದು ಬರ್ತೈತಿ ನೀರು, ನಾಳೆ ಬರ್ತೈತಿ, ನಾಡ್ದು ಬರ್ತೈತಿ, ಜನ ಕೂತಿದ್ದಾರೆ. ಒಂದು 100 ಸಲ ಹೋರಾಟವನ್ನು ನಾನು ಅಸೆಂಬ್ಲಿಯಲ್ಲಿ ಮಾಡಿದ್ದೇನೆ ಬಸವೇಶ್ವರ ಯಾತ್ ನೀರಾವರಿ ಸಲುವಾಗಿ. 27,000 ಹೆಕ್ಟರ್, 65,000 ಎಕರೆ ಆಚಾರ ಆ ಭಾಗದಾಗ ನೀರಾವರಿ ಆದೈತಿ. ಯಾಕೆ ಇದಕ್ಕೆ ಒತ್ತು ಕೊಡಂಗಿಲ್ಲ ರೈತರ? ನಮ್ಮ ಸರ್ಕಾರ ಒತ್ತು ಕೊಡ್ಬೇಕಲ್ಲ ಅದಕ್ಕ. ಅದಕ್ಕಾಗಿ ಈ ರೈತರ ಏನ್ ನಾವು ತೊಂದರೆಯಲ್ಲಿದ್ದೀವಿ, ಸರ್ಕಾರದವರು ನಮ್ಮ ತೊಂದರೆಗೆ ಮುಂದೆ ಬಂದದ್ದಾದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸಮಯ ಬಹಳ ಆಯ್ತು, ನಾನು ಬಹಳ ಮಾತಾಡಿದ್ದಾನ ಮಾಡ್ತಾ ಇಲ್ಲ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ರೈತರ ಸಲುವಾಗಿ ರೈತ ನೀತಿ, ರೈತರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕು, ಸೌರ ಜೋಳ ಕೊಡಬೇಕು, ನೀರಾವರಿ ಯೋಜನೆಗಳು ಮಾಡಿಕೊಡ್ಬೇಕು. ಅಲ್ಲಿ ನೋಡ್ರಿ 65,000 ಎಕರೆಗೆ ನಾವು ಬಸವೇಶ್ವರ ಯಾತ್ ನೀರಾವರಿ ವೇಯಲಾಕತ್ತಿದ್ದೆವು. 17 ಪ್ರಾರಂಭ ಮಾಡಿದೆವು ಯೋಜನೆ. ಇನ್ನೂ ನೀರು ಕೊಡ್ಲಾಕಾಗೋದು ನಾವು. ಅವ್ರು ಹಕ್ಕಿ ಗತೆ ಕೂತಿದಾವ್, ಇಂದು ಬರ್ತೈತಿ ನೀರು, ನಾಳೆ ಬರ್ತೈತಿ, ನಾಡ್ದು ಬರ್ತೈತಿ, ಜನ ಕೂತಿದ್ದಾರೆ. ಒಂದು 100 ಸಲ ಹೋರಾಟವನ್ನು ನಾನು ಅಸೆಂಬ್ಲಿಯಲ್ಲಿ ಮಾಡಿದ್ದೇನೆ ಬಸವೇಶ್ವರ ಯಾತ್ ನೀರಾವರಿ ಸಲುವಾಗಿ. 27,000 ಹೆಕ್ಟರ್, 65,000 ಎಕರೆ ಆಚಾರ ಆ ಭಾಗದಾಗ ನೀರಾವರಿ ಆದೈತಿ. ಯಾಕೆ ಇದಕ್ಕೆ ಒತ್ತು ಕೊಡಂಗಿಲ್ಲ ರೈತರ? ನಮ್ಮ ಸರ್ಕಾರ ಒತ್ತು ಕೊಡ್ಬೇಕಲ್ಲ ಅದಕ್ಕ. ಅದಕ್ಕಾಗಿ ಈ ರೈತರ ಏನ್ ನಾವು ತೊಂದರೆಯಲ್ಲಿದ್ದೀವಿ, ಸರ್ಕಾರದವರು ನಮ್ಮ ತೊಂದರೆಗೆ ಮುಂದೆ ಬಂದದ್ದಾದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸಮಯ ಬಹಳ ಆಯ್ತು, ನಾನು ಬಹಳ ಮಾತಾಡಿದ್ದಾನ.